ಕನಕಾವಲೋಕನ ಕನಕದಾಸರ ಜೀವನ ಮತ್ತು ಸಾಹಿತ್ಯ ಪರಿಚಯದ ಯೂಟ್ಯೂಬ್ ಸರಣಿಯ ಮೌಖಿಕ ಪರಂಪರೆಯ ಭಾಗ 13ಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಾನ್ಯರೇ, ಈಗಾಗಲೇ ನಾವು ಉಡುಪಿಯಲ್ಲಿ ಕನಕದಾಸರು ಇರುವಾಗ ಅವರ ಹಸಿವನ್ನು ಶ್ರೀಕೃಷ್ಣ ಪರಮಾತ್ಮ ಹೇಗೆ ನೀಗಿಸಿದ ಅನ್ನುವ ಕಥೆಯನ್ನು ಭಾಗ 12ರಲ್ಲಿ ಕೇಳಿದ್ದೇವೆ. ಈಗ ಭಾಗ 13ರಲ್ಲಿ ಅದೇ ಸ್ಥಳದಲ್ಲಿ ಕನಕದಾಸರು ತಮ್ಮ ಹಸಿವನ್ನು ಹೇಗೆ ಇನ್ನೊಂದು ರೀತಿಯಲ್ಲಿ ಪೂರೈಸಿಕೊಂಡ್ರು ಅನ್ನುವಂಥ ಕಥೆಯು ಇನ್ನೊಂದು ರೀತಿಯಲ್ಲಿ ಆ ಜನಪದರಲ್ಲಿ ಬಳಕೆ ಇರುವುದನ್ನು ನಾವೀಗ ಕೇಳೋಣ. ಹೀಗೆ ಒಂದು ದಿನ ಕನಕದಾಸರು ಉಡುಪಿಯ ಶ್ರೀಕೃಷ್ಣನ ಮಠದ ಆವರಣದಲ್ಲಿ ಇರುತ್ತಿರುವಾಗ ಅವರಿಗೆ ಹಸಿವಾಗಿರ್ತದೆ. ಆ ಹಸಿವಾದಂಥ ಸಂದರ್ಭದಲ್ಲಿ ಅವರು ದಿನಾಲು ಹೇಗೆ ಪದ್ಧತಿಯನ್ನು ಇಟ್ಕೊಂಡಿರ್ತಾರಪ್ಪ ಅಂದ್ರೆ, ಅವರು ಏನೇ ಸೇವನೆ ಮಾಡಲಿ ಮೊದಲು ಶ್ರೀಕೃಷ್ಣನಿಗೆ ಅರ್ಪಿಸಿ ತದನಂತರ ಅವರು ಅದನ್ನು ಪ್ರಸಾದ ರೂಪದಲ್ಲಿ ಸೇವನೆ ಮಾಡುವಂತಹ ಪದ್ಧತಿಯನ್ನು ಅವರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬಂದಿದ್ದರು. ಹಾಗಾಗಿ ಅವರು ಏನೇ ಸೇವನೆ ಮಾಡಿದರೂ ಸಹ ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಿಕೊಳ್ಳುವ ಸಂದರ್ಭದಲ್ಲೂ ಮೊದಲಿಗೆ ತನ್ನ ಆರಾಧ್ಯ ದೇವ ಶ್ರೀಕೃಷ್ಣನಿಗೆ ಅರ್ಪಿಸಿ ತದನಂತರ ಅದನ್ನು ಅವರು ಸೇವಿಸುವ ರೂಢಿ ಇದ್ದಿದ್ದರಿಂದ ಅವರಿಗೆ ಹಸಿವಾದಂಥ ಸಂದರ್ಭದೊಳಗೆ ಏನೂ ಕಾಣದೇ ಇದ್ದಾಗ ಆ ಅಡಿಗೆ ಮಾಡುವ ಸ್ಥಳದಲ್ಲಿ ಅಕ್ಕಿಯನ್ನು ಬಚದಂಥ ಗಂಜಿ ಹರಿದು ಬಂದಿರ್ತದೆ. ಆ ಅಕ್ಕಿಯನ್ನು ಬಚದಂಥ ಗಂಜಿ ಹರಿದು ಬಂದಿದ್ದನ್ನು ನೋಡಿದಂಥ ಕನಕದಾಸರು ಇದೇ ಗಂಜಿಯನ್ನು ನಾನು ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು, ಯಾಕಂದರೆ ಹಸಿವನ್ನು ತಾಳಲಿಕ್ಕೆ ಅವ್ರಿಗೆ ಆಗ್ತಿರಲಿಲ್ಲ. ಹಸಿವು ವಿಪರೀತವಾಗಿದ್ದರಿಂದ ಆ ಗಂಜಿ ಎಣ್ಣೆ ಒಂದು ಕಡೆ ನಿಂತ ಗಂಜಿ ಎಣ್ಣೆ ಮೇಲಿನ ತಿಳಿ ಗಂಜಿಯನ್ನು ಸೇವನೆ ಮಾಡಬೇಕಂತ ತಿಳ್ಕೊಂಡು ಅಲ್ಲಿಗೆ ಹೋಗಿ ಅದನ್ನು ನೋಡ್ತಾರೆ. ನೋಡಿ ಆ ಗಂಜಿ ಸೇವನೆ ಮಾಡೋಕ್ಕೆ ಅವರು ಸಿದ್ಧರಾಗ್ತಾರೆ. ಹಾಗೆ ಸಿದ್ಧರಾದಂತಹ ಸಂದರ್ಭದೊಳಗೆ ಅವ್ರ ಪದ್ಧತಿ ಇರ್ತದಲ್ಲ, ಏನೇ ಸೇವನೆ ಮಾಡಿದ್ರೂ ಮೊದಲು ಶ್ರೀಕೃಷ್ಣನಿಗೆ ಸಮರ್ಪಿಸಿ ತದನಂತರ ಅದನ್ನು ಪ್ರಸಾದ ರೂಪದಲ್ಲಿ ಸೇವನೆ ಮಾಡಬೇಕು ಅನ್ನುವಂಥ ಅವ್ರ ಪದ್ಧತಿ ಇರ್ತದಲ್ಲ, ಆ ಪದ್ಧತಿ ಹಿನ್ನೆಲೆಯಲ್ಲಿ ಅದೇ ಗಂಜಿಯನ್ನು ಅವರು ಮೊಟ್ಟ ಮೊದಲಿಗೆ ಆ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡುವಂಥ ಕಾಯಕಕ್ಕೆ ತೊಡಕೊಳ್ತಾರೆ. ಹೀಗೆ ಆ ಗಂಜಿಯನ್ನು ಬಲಗೈಯಲ್ಲಿ ಹಿಡ್ಕೊಳ್ತಾ ಆ ಅಂಗೈಯೊಳಗೆ ಆ ಗಂಜಿಯನ್ನು ಹಿಡಿದು ಒಂದು ಸಲ ಈ ಭೂಲೋಕಕ್ಕೆ ಅಂದರೆ ಭೂಮಿ ಮೇಲೆ ಶ್ರೀಕೃಷ್ಣನ ಹೆಸರಿನ ಮೇಲೆ ಅದನ್ನು ಅರ್ಪಣೆ ಮಾಡ್ತಿರ್ತಾರೆ. ಅಪ್ಪ ಶ್ರೀಕೃಷ್ಣ ಪರಮಾತ್ಮನೇ, ನಾನೀಗ ಹಸಿವನ್ನು ನೀಗಿಸಿಕೊಳ್ಳೋಗೋಸ್ಕರವಾಗಿ ಈ ಗಂಜಿಯನ್ನು ಸೇವನೆ ಮಾಡ್ತಾ ಇದ್ದೇನೆ. ಆ ಗಂಜಿಯನ್ನು ಸೇವನೆ ಮಾಡ್ಕೊಂಡ ಮೊದಲು ನಿನಗೆ ಅರ್ಪಣೆ ಮಾಡಿ ತದನಂತರ ನಾನು ಸೇವನೆ ಮಾಡ್ತೇನೆ ಅನ್ನುವಂಥ ನಿಯಮದೊಳಗೆ ಹೀಗೆ ಅರ್ಪಣೆ ಮಾಡ್ತಾ ಅದನ್ನು 5 ಸಲ ಈ ಭೂಮಿಗೆ ತಾವಿದ್ದಲ್ಲೇ ಕುಳಿತುಕೊಂಡು ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಹೀಗೆ ಅರ್ಪಣೆ ಮಾಡಿದಂತಹ ಗಂಜಿ ಗುಡಿಯಲ್ಲಿರುವಂಥ ಶ್ರೀಕೃಷ್ಣನ ಬಾಯಿ ಒಳಗೆ ಬರ್ತಾ ಇರ್ತದೆ. ಬೆಳಿಗ್ಗೆ ಪೂಜೆ ಮಾಡೋಕೆ ಹೋದಂಥ ಈ ಪೂಜಾರಿಗಳು ನೋಡಿ ಅವರಿಗೆ ಆಶ್ಚರ್ಯ ಆಗ್ತದೆ. ಇಲ್ಲಿ ಈ ಕೃಷ್ಣನ ಬಾಯಿ ಒಳಗೆ ಗಂಜಿ ಎಲ್ಲಿಂದ ಬರ್ತೈತಿ, ಹೇಗೆ ಬರ್ತೈತಿ ಅಂತ ಅವರು ಪರೀಕ್ಷೆ ಮಾಡೋಕೆ ತೊಡಕೊಳ್ತಾರೆ. ಅಲ್ಲಿ ನೋಡ್ತಾರೆ, ಸಂಧ್ಯಾ ನೋಡ್ತಾರೆ, ಹಿಂದೆ ನೋಡ್ತಾರೆ, ಮುಂದೆ ನೋಡ್ತಾರೆ, ಮ್ಯಾಗ ನೋಡ್ತಾರೆ. ಏನಿದು ಚಿತ್ರ ಅಂತ ಅವರಿಗೆ ಇದರ ಮರ್ಮವೇ ಅರ್ಥ ಆಗೋದಿಲ್ಲ. ಶ್ರೀಕೃಷ್ಣ ಮಡಿ ಹೋಗ್ತದೆ, ಹಾಗಾಗಿ ಯಾರೋ ಏನೋ ಸಿಂಪಡಣೆ ಮಾಡ್ಯಾರ, ಹಾಗಾಗಿ ಇದನ್ನು ನಾವು ತೊಳೆದು ಬಿಡೋಣ ಈಗ ಅಂತ ತಿಳ್ಕೊಂಡು ಮತ್ತೆ ಆ ಮಡಿ ಮಾಡೋಕೆ ಶ್ರೀಕೃಷ್ಣನಿಗೆ ಜಳಕ ಮಾಡುವ ಪ್ರಕ್ರಿಯೆಗೆ ತೊಡ್ಕೊಬಿಡ್ತಾರೆ. ಆ ನೀರು ತಂದು ಶ್ರೀಕೃಷ್ಣನ ಮೂರ್ತಿಗೆ ತೊಳೆಯುವಂಥ ಪ್ರಕ್ರಿಯೆಗೆ ತೊಳ್ತಾರೆ. ಹೀಗೆ ಮೇಲೆ ಮೇಲೆ ಆ ಶ್ರೀಕೃಷ್ಣನ ಮೂರ್ತಿಯನ್ನು ಮಡಿ ಮಾಡೋಕ್ಕೋಸ್ಕರವಾಗಿ ತೊಳಿತಾರೆ. ಆದರೆ ಎಷ್ಟೇ ತೊಳೆದರೂ ಸಹ ಈ ಗಂಜಿ ಬರುವುದು ನಿಲ್ಲೋದೇ ಇಲ್ಲ. ಅವರಿಗೆ ವಿಪರೀತ ಚಿಂತೆ ಕಾಡಲಿಕ್ಕೆ ಆರಂಭ ಆಗ್ತದೆ ಪೂಜಾರಿಗಳಿಗೆ. ಯಾಕಂದರೆ ಎಷ್ಟೋ ಕೊಡಪ ನೀರು ಹಾಕಿದರೂ ಸಹ ಹೋಗ್ತಾ ಇಲ್ಲ, ಎಷ್ಟೇ ಒರೆಸಿದ್ರೂ ಹೋಗ್ತಾ ಇಲ್ಲ, ಮತ್ತು ಒಳಗೆ ಈ ಬಾಯಿಂದ ಗಂಜಿ ಬರ್ತಾನೆ ಇದೆಯಲ್ಲ ಅಂತ ತಿಳ್ಕೊಂಡು ಅವರಿಗೆ ಆಶ್ಚರ್ಯವೇ ಆಶ್ಚರ್ಯ ಆಗ್ತದೆ. ಏನೂ ತಿಳಿಲಾರ್ದ ಸುಮ್ಮನೆ ಕುಂತು ಬಿಡ್ತಾರೆ. ಯಾಕಂದರೆ ಅಲ್ಲಿವರೆಗೆ ನೀರು ಹಾಕಿ 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 ಒರೆಸಿ ಅವರು ಸುಸ್ತಾಗಿಬಿಟ್ಟಿರ್ತಾರೆ. ಆ ಸುಸ್ತಾಗಿ ದಿಗ್ಮೂಢರಾಗಿ ಅವರು ಕುಳಿತ್ಕೊಂಡ್ಬಿಡ್ತಾರೆ.
ಕೊನೆಗೊಬ್ಬ ಹೇಳ್ತಾನೆ, ಇರಲಿ ನಾವು ನಂತರದ ವಿಚಾರ ಮಾಡೋಣ, ಈಗ ಪೂಜೆದ ಸಮಯ ಮೀರ್ತದೆ, ಏನಾರು ಯಾಕೆ ಹೋಗಲಿ ಅವನ ಹೆಸರ ಮೇಲೆ ನಾವು ಈಗ ಪೂಜೆ ಮಾಡಿ ಮುಂದೆ ನಾವು ಇದರ ಬಗ್ಗೆ ಚರ್ಚೆ ಮಾಡೋಣ, ಹುಡ್ಕೋಣ, ಅದರ ಅನ್ವೇಷಣೆ ಮಾಡೋಣ ಅಂತ ತಿಳ್ಕೊಂಡು ಆಗ ಆ ಕೃಷ್ಣನಿಗೆ ಮತ್ತೆ ಮಡಿ ಬಟ್ಟೆಯನ್ನು ತೊಡಿಸಿ ಪೂಜೆಗೆ ತೊಡಕೊಳ್ತಾರೆ. ಪೂಜೆ ಎಲ್ಲ ಮುಗಿದ ಮೇಲೆ, ಪ್ರಾರ್ಥನೆ ಯಥಾವತ್ತಾಗಿ ಮುಗಿಸಿದ ಮೇಲೆ ಒಬ್ರಿಗೊಬ್ರು ಮಾತಾಡ್ತಾ ಇದು ಎಲ್ಲಿರ್ಬೋದು, ಹೇಗಿರ್ಬೋದು ಅಂತ ಹುಡುಕು ಅಂತ ಬರ್ತಾರೆ. ಅಲ್ಲಿ ಹುಡುಕ್ತಾರ, ಏನೂ ಗೊತ್ತಾಗೋದಿಲ್ಲ. ಹಂಗಾರೆ ಗಂಜಿ ಎಲ್ಲಿಂದ ಬರಾಕತ್ತೈತಿ ನೋಡೋಣ್ರಿ ಅಂತ ಆ ಅಕ್ಕಿ ಬಸ್ತಂಥ ಗಂಜಿ ಕಡೆ ಎಲ್ಲರೂ ಬರ್ತಾರೆ. ಹಾಗೆ ಬಂದಂಥ ಸಂದರ್ಭದೊಳಗೆ ಅಲ್ಲಿ ಕನಕದಾಸರು ಆ ಗಂಜಿಯನ್ನು ಸೇವನೆ ಮಾಡಿ ಕುಳಿತಿರ್ತಾರೆ. ಕುಂತ ಸಂದರ್ಭದೊಳಗೆ ಅವರು ಕನಕದಾಸ ಮೊದಲು ಅವರಿಗೆ ಪವಾಡ ಪುರುಷ ಅಂತ ಗೊತ್ತಿರ್ತದೆ. ಹಾಗಾಗಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡುತ್ತಾ ಕನಕದಾಸದಲ್ಲಿ ಬಂದು, ಅಯ್ಯ ಕನಕದಾಸರೇ, ಏನು ನಿಮ್ಮ ಮಹಿಮೆ, ಏನು ಪವಾಡ, ಇಲ್ಯಾಕೆ ಬಂದು ಕುಳಿತುಕೊಂಡಿದ್ದೀರಿ, ಏನು ನಿಮ್ಮ ವಿಚಾರ, ಏನು ಮಾಡಿದಿರಿ ಅಂತ ಕೇಳ್ತಾರೆ. ಆಗ ಕನಕದಾಸರು ಬಹಳ ಸಮಾಧಾನದಿಂದ ಹೇಳ್ತಾರೆ, ನೋಡ್ರಪ್ಪ, ನನಗೆ ಹಸಿವಾಗಿತ್ತು, ಹಸಿವನ್ನು ತಾಳಲಾರ್ದ ನಾ ಅಲ್ಲಿ ಇಲ್ಲಿ ನೋಡಿದೆ, ಏನೂ ಕಾಣಲಿಲ್ಲ, ಕೊನೆಗೆ ಈ ಕಡೆ ಬಂದೆ, ಇಲ್ಲಿ ಬಸ್ತಂತಹ ಗಂಜಿ ಹರಿದು ಬಂದಿತ್ತು, ಇನ್ನು ಒಳಗೆ ಹೋದ್ರೆ ಮತ್ತು ಇನ್ನೂ ಪೂಜೆ ಆಗದನ ಪ್ರಸಾದ ನೀಡೋದಿಲ್ಲ ಅನ್ನೋದು ಗೊತ್ತಾಯ್ತು. ಆ ಹಸಿವನ್ನು ತಾಳಲಾರ್ದ ನಾ ಏನು ಮಾಡಿದೆ, ಹಂಗೂ ಗಂಜಿ ಭಾಳ ಚಂದ ಬಂದಿತ್ತು, ಅದನ್ನು ನೋಡಿ ಇದೇ ಗಂಜಿನ ಕುಡ್ದಾದ್ ಬಿಡು ಅಂತ ತಿಳ್ಕೊಂಡು ಕುಡಿಯಾಕಂತ ಹೋದೆ. ಆ ಕುಡಿಯೋಕ್ಕಿಂತ ಮೊದಲು ನನ್ನ ಪದ್ಧತಿ ಇದೆಯಲ್ಲ, ನಾನು ಯಾವುದೇ ಪ್ರಸಾದವನ್ನು ಸೇವನೆ ಮಾಡೋ ಸಂದರ್ಭದೊಳಗೆ ಮೊದಲು ನನ್ನ ಆರಾಧ್ಯ ದೇವ ಶ್ರೀಕೃಷ್ಣ ಪರಮಾತ್ಮನಿಗೆ ನೈವೇದ್ಯ ಮಾಡ್ತಿದ್ದೆ. ಆ ಪ್ರಕಾರ ಅವನಿಗೆ 5 ಸಲ ಇಲ್ಲೇ ಕುಳಿತುಕೊಂಡು ನೈವೇದ್ಯ ಮಾಡಿದೆ. ಆ ನೈವೇದ್ಯ ಆ ಅಪ್ಪಗೆ ಸಮರ್ಪಿತ ಆಗೈತೆ ಅಂತ ನನ್ನ ಮನಸ್ಸಿನೊಳಗೆ ತಿಳ್ಕೊಂಡು ತದನಂತರ ನಾನು ಗಂಜಿ ಕುಡ್ದೇನ್ರಿಪ್ಪ. ಮತ್ತು ಇದ್ರ ಬಿಟ್ಟು ನಾ ಏನು ಮಾಡಲಿ, ನನಗಿಷ್ಟ ನನ್ನ ಶಕ್ತಿ ಇರೋದು ಇಷ್ಟು ಮಾತ್ರ ನಾ ಮಾಡೇನಿ ಅಂತ ಹೇಳ್ತಾರೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಓಹೋ, ಈ ಗಂಜಿ ಬಂದಿದ್ದು ಈ ಕನಕದಾಸನ ಒಂದು ದೃಢವಾದ ಭಕ್ತಿ ಹಿನ್ನೆಲೆಯಲ್ಲಿ. ಹಾಗಾಗಿ ಕನಕ ಶ್ರೀಕೃಷ್ಣನನ್ನು ಬಹಳ ಅಪ್ಕೊಂಡ್ಬಿಟ್ಟಾನ. ಶ್ರೀಕೃಷ್ಣನೂ ಸಹ ಕನಕದಾಸನನ್ನು ಬಿಡಂಗಿಲ್ಲ. ಅವ ಹೆಂಗೆ ಇರಲಿ, ಹೇಗೇ ಇರಲಿ, ಏನೇ ಸೇವನೆ ಮಾಡಲಿ, ಅವ ಸೇವನೆ ಮಾಡಿದ್ದನ್ನು ತಾನೂ ಸೇವನೆ ಮಾಡುವಂಥ ಆರಾಧ್ಯ ದೇವ ಶ್ರೀಕೃಷ್ಣ ಪರಮಾತ್ಮ ಆಗ್ಯಾನ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ ನಮ್ಮ ಕನಕದಾಸ ಬಹಳ ಅನ್ಯೋನ್ಯವಾದಂಥ ಸಂಬಂಧ. ಇವರ ಮಹಿಮೆ ಅಗಾಧವಾದಂಥದ್ದು. ದೇವರಿಗೆ ಮಡಿ ಉಡಿ ಬಹಳ ಅಮೃತವಾದಂತಹ ಆಹಾರ ಅಲ್ಲ. ಯಾರು ಸದ್ಭಕ್ತಿಯಿಂದ ಸೇವೆಯಿಂದ ಅವರ ಮನಪೂರ್ವಕವಾಗಿ ಅರ್ಪಿಸ್ತಾರೋ, ಅದು ಏನೇ ಇರಲಿ ಅದನ್ನು ಸೇವನೆ ಮಾಡುವಂತಹ ಶಕ್ತಿ ಆ ಪರಮಾತ್ಮನಿಗಿದೆ. ಹಾಗಾಗಿ ಪರಮಾತ್ಮನ ದೃಷ್ಟಿಯಲ್ಲಿ ಯಾವ ಆಹಾರವೂ ಕೀಳಲ್ಲ, ಯಾವ ಆಹಾರವೂ ಮೇಳಲ್ಲ. ಯಾರು ಏನು ಸೇವನೆ ಮಾಡ್ತಾರಲ್ಲ, ಆ ಸೇವನೆ ಮಾಡುವಂಥ ಆಹಾರವನ್ನು ಮೊದಲು ಭಕ್ತಿಯಿಂದ ಸಮರ್ಪಣೆ ಮಾಡಿದ್ರೆ ಆ ದೇವರೂ ಸಹ ಸ್ವೀಕಾರ ಮಾಡ್ತಾನ ಅನ್ನುವಂಥ ಒಂದು ತಿಳಿವನ್ನು, ಎಚ್ಚರಿಕೆಯನ್ನು ಈ ಕನಕದಾಸ ತನ್ನ ಪವಾಡದ ಮೂಲಕ ನಮಗೆ ತಿಳಿಸಿಕೊಟ್ಟ. ಹಾಗಾಗಿ ಆಹಾರದಲ್ಲಿ ತಾರತಮ್ಯತೆ ಸಲ್ಲದು ಅನ್ನುವಂಥ ತಿಳುವಳಿಕೆ ನಮ್ಮ ಈ ಕನಕದಾಸರಿಂದ ಗೊತ್ತಾಯಿತು. ಇಂತಹ ಕನಕದಾಸ ಬಹಳ ಪವಾಡ ಪುರುಷ, ದೈವಿ ಪುರುಷ. ಅವನಿಗೆ ಯಾವುದೂ ಕೀಳಲ್ಲ, ಯಾವುದೂ ಮೀಳಲ್ಲ. ಭಕ್ತಿ ಅನ್ನುವಂಥದ್ದು ದೊಡ್ಡದು ಅನ್ನುವಂಥ ವಿಚಾರವನ್ನು ಈ ಕತೆ ಹಿನ್ನೆಲೆಯಲ್ಲಿ ಅಂದಿನ ಮಡಿವಂತರಿಗೆ ತಿಳಿಸಿದ ಅನ್ನುವಂಥ ಕತೆ ನಮ್ಮ ಜನಪದರಲ್ಲಿ ಪ್ರಚಲಿತವಿದೆ. ಈ ಕಥೆಯನ್ನು ಕೇಳಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಹರಿ ನಿನ್ನ ಚರಣಗಳ
ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನು.